ಸೊ ಗಂಧದ ಎಣ್ಣೆ ಮೇಯ್ನ್ ನಮಗೆ ರಾ ಮೆಟೀರಿಯಲ್ ಅದು. ಸೊ ಅದನ್ನು ಈ ಥರ ಪ್ರೊಕ್ಯೂರ್ ಮಾಡ್ತಾ ಇದೀವಿ. ಬಟ್ ನಮಗೆ ಗಂಧದ ಮರ ಸಿಗ್ತಾ ಇಲ್ಲ ಆದಷ್ಟು. ಸೊ ಅದಕ್ಕೋಸ್ಕರ ಸರ್ ನಮ್ಮ ಕರ್ನಾಟಕ ಶ್ರೀಗಂಧದ ನಾಡು ಅಂತ ಕರೀತಾರೆ. ಇತ್ತು ಒಂದು ಕಾಲದಲ್ಲಿ, ಇತ್ತೀಚೆಗೆ ಇಲ್ಲ. ಇವಾಗ ಮತ್ತೆ ಅದು ಬೆಳೆಯೋಕ್ಕೆ ಪ್ರಾರಂಭ ಆಗಿದೆ ನಮ್ಮ ಕಾರ್ಖಾನೆಯಿಂದ. ಸರ್ ಎಷ್ಟು ವರ್ಷಕ್ಕೆ ಗಂಧ ಬಂದಿದೆ ಅಂತ ಅಂದಾಜು ರೈತರು ಮಾಡ್ಬೋದು? 15 ವರ್ಷಕ್ಕೆ ನೀವು ತಗೋಬಹುದು, ಯಾಕೆಂದ್ರೆ 8 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ಮೇಲೆ ನಾನು ನಿಮ್ಮನ್ನ ಒಂದು ವಿಶೇಷವಾದ ಸ್ಥಳ ಕರ್ಕೊಂಡು ಬಂದಿದ್ದೀನಿ. ಅದು ಎಲ್ಲಿ ಗೊತ್ತಾ? ಬೆಂಗಳೂರಲ್ಲೂ ಕೂಡ ಒಂದು ಗಂಧದ ತೋಟ ಇದೆ, ಶ್ರೀಗಂಧದ ತೋಟ ಇದೆ. ನಾನಿಲ್ಲಿ ಶ್ರೀಗಂಧದ ಬೆಳೆಯನ್ನು ನೋಡಿ ಮತ್ತೆ ರೈತರಿಗೆ ನಾನು ಮಾಹಿತಿ ಕೊಡೋ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ನಾನು 1985ರಲ್ಲಿ ಇಲ್ಲಿ ಜಾಯ್ನ್ ಆಗಿದ್ದು. ಈಗ ರೈತರಿಗೆ ಗಂಧದ ಮರ ಹೇಗೆ ಬೆಳಿಬೇಕು, ಎಲ್ಲಿ ಸಸಿ ಸಿಗುತ್ತೆ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡೋದು. ಸರ್ ಎಷ್ಟಿದೆ ಸರ್ ಇವಾಗ ಗಂಧದ ರೇಟ್? ಇವಾಗ ಫಸ್ಟ್ ಕ್ವಾಲಿಟಿ ಬಂದ್ಬಿಟ್ಟು 8,333 ರೂಪಾಯಿ ಇದೆ. ಹಾಂ, ಲೀಸ್ಟ್ ಅಂದರೆ ಬಾರ್ಕ್ ಮೇಲ್ಗಡೆ 14 ರೂಪೀಸ್ ಇದೆ. ಪರಿಮಳ ಗಂಧದ ಗಿಡದಲ್ಲಿ ಯಾವಾಗ್ಲಿಂದ ಆರಂಭ ಆಗುತ್ತೆ ಸರ್? ಯಾಕೆಂದ್ರೆ ಇವಾಗ ಅಷ್ಟು ಪರಿಮಳಗಳನ್ನ ನಾವು ನೋಡೋದೇ ಇಲ್ಲ. 8th ಇಯರ್ ಇಂದ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಒಂದು 10th ಇಯರ್ ಆದ್ಮೇಲೆ ನಿಮ್ಗೆ ಬರುತ್ತೆ. ಅದು ಕಟ್ ಮಾಡಿದ್ರೆ ಬರುತ್ತೆ, ಅದು ಸುಮ್ಮನೆ ಹಿಂಗಿದ್ರೆ ಬರಲ್ಲ ಅದು. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಗಂಧ ಬೆಳೆದಿರೋ ಜಿಲ್ಲೆ ಯಾವುದು ಇಷ್ಟು ವರ್ಷದಲ್ಲಿ ನೀವು ಐಡೆಂಟಿಫೈ ಮಾಡಿರೋದು? ಇವಾಗ ಬೆಳೆದಿರೋದು, ತುಂಬಾ ಬೆಳೆದಿರೋದು ಅಂದ್ರೆ ಬಾಗಲಕೋಟೆ. ಓ, ಬಾಗಲಕೋಟೆನಾ? ಓಕೆ. ಬಾಗಲಕೋಟೆ ಬಿಳಿಗಿನಲ್ಲಿ ಒಂದು ಬಾದರ್ದಿನ್ನಿ ಅಂತ ಒಂದು ಹಳ್ಳಿ ಇದೆ. ಆ ಹಳ್ಳಿನಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಬೆಳೆದಿದ್ದಾರೆ. ಸೊ ಅದೊಂದು ಖುಷಿ ಅಲ್ಲಿ. ಆದ್ಮೇಲೆ ನಾನು ನಿಮ್ಮನ್ನ ಒಂದು ವಿಶೇಷವಾದ ಸ್ಥಳ ಕರ್ಕೊಂಡು ಬಂದಿದ್ದೀನಿ. ಅದು ಎಲ್ಲಿ ಗೊತ್ತಾ? ಬೆಂಗಳೂರಲ್ಲೂ ಕೂಡ ಒಂದು ಗಂಧದ ತೋಟ ಇದೆ, ಶ್ರೀಗಂಧದ ತೋಟ ಇದೆ. ಎಲ್ಲಿ ಅಂತೀರಾ? ಎಲ್ಲೂ ಇಲ್ಲ. ನಮ್ಮ ಬೆಂಗಳೂರಿನ ಯಶವಂತಪುರದಲ್ಲಿರುವಂಥ ಮೈಸೂರು ಸ್ಯಾಂಡಲ್ ಫ್ಯಾಕ್ಟ್ರಿಯಲ್ಲಿರುವಂಥ ರಾಜಶ್ರೀ ನಾಲ್ವಡಿ ಶ್ರೀಕೃಷ್ಣರಾಜ ಒಡೆಯರ ಶ್ರೀಗಂಧದ ವನ ನೀವು ನೋಡ್ಬೋದು. ಇಲ್ಲಿ ನಮ್ಮ ಗಂಧದ ಫ್ಯಾಕ್ಟ್ರಿಯವರೇ ಕೂಡ ಖುದ್ದಾಗಿ ಬೆಳೆಸಿರುವಂಥ ಒಂದು ಶ್ರೀಗಂಧದ ವನ. ಇದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಇಲ್ಲಿನೇ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇರೋಂತಹ ಸುಂದರಾಜ್ ಸರ್ ಹೇಳ್ತಾ ಹೋಗ್ತಾರೆ. ಬನ್ನಿ. ಸುಂದರಾಜ್ ಸರ್ ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ ಮೇಡಮ್, ಚೆನ್ನಾಗಿದ್ದೀನಿ. ನೀವೇ ಆಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ, ಸುಸ್ವಾಗತ ಸರ್. ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತೀರಾ? ನಿಮ್ಮ ಡೆಸಿಗ್ನೇಷನ್ ಏನು ಇಲ್ಲಿ? ನಾನಿಲ್ಲಿ ಶ್ರೀಗಂಧದ ಬೆಳೆಯನ್ನು ನೋಡಿ ಮತ್ತೆ ರೈತರಿಗೆ ನಾನು ಮಾಹಿತಿ ಕೊಡೋ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ನಾನು 1985ರಲ್ಲಿ ಇಲ್ಲಿ ಜಾಯ್ನ್ ಆಗಿದ್ದು. ಓ, 85. ಓಕೆ. ಸೊ ಅಲ್ಲಿಂದ ಮಾಡ್ತಾ ಇದ್ದೀನಿ. ಎಲ್ಲ ಸೆಕ್ಷನಲ್ಲೂ ಆಲ್ಮೋಸ್ಟ್ ಮಾಡಿದ್ದೀನಿ. ಇವಾಗ ಬೇಸಿಕ್ ಈಗ ಸ್ಯಾಂಡಲ್ವುಡ್, ಗ್ರೋಮೋರ್ ಸ್ಯಾಂಡಲ್ವುಡ್ ಅನ್ನೋ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ರೈತರಿಗೆ ಗಂಧದ ಮರ ಹೇಗೆ ಬೆಳಿಬೇಕು, ಎಲ್ಲಿ ಸಸಿ ಸಿಗುತ್ತೆ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡೋದು. ಆಮೇಲೆ ಬೆಳೆದಾದ್ಮೇಲೆ ಈಗ ರೈತರ ಜಮೀನಲ್ಲಿ 1 ಮರ 2 ಮರ ನ್ಯಾಚುರಲ್ ಆಗಿ ಬಂದಿರುತ್ತೆ. ಸೊ ಅದನ್ನು ನಾವು ನಮ್ಮ ಕಂಪ್ನಿಗೆ ನಾವು ಪರ್ಚೇಸ್ ಮಾಡ್ತೀವಲ್ಲ, ಅದನ್ನ ಹೋಗ್ತಾ ಇರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ತರೋದು, ಅದೆಲ್ಲ ಪ್ರೋಸೆಸ್ ಮಾಡ್ತೀವಿ. ಇಲ್ಲಿ ಸೋಪು ಉತ್ಪಾದನೆಗಾಗಿರ್ಬೋದು, ಬೇರೆ ಬೇರೆ ಉತ್ಪಾದನೆಗಳಿಗೆಲ್ಲ ಗಂಧದ ಮರ ಬೇಕಾಗುತ್ತೆ. ಮೇನ್ ಎಣ್ಣೆ ತೆಗಿ, ಗಂಧದ ಎಣ್ಣೆ ಮುಖ್ಯ ಇಲ್ಲಿ. ಸೊ ಗಂಧದ ಎಣ್ಣೆ ಮೇಯ್ನ್ ನಮಗೆ ರಾ ಮೆಟೀರಿಯಲ್ ಅದು. ಸೊ ಅದನ್ನ ಈ ತರ ಪ್ರೊಕ್ಯೂರ್ ಮಾಡ್ತಾ ಇದೀವಿ. ಬಟ್ ನಮಗೆ ಗಂಧದ ಮರ ಸಿಗ್ತಾ ಇಲ್ಲ ಆದಷ್ಟು. ಸೊ ಅದಕ್ಕೋಸ್ಕರ ನಮ್ಮ ಕರ್ನಾಟಕ ಶ್ರೀಗಂಧದ ನಾಡು ಅಂತ ಕರೀತಾರೆ. ಇತ್ತು ಒಂದು ಕಾಲದಲ್ಲಿ, ಇತ್ತೀಚೆಗೆ ಇಲ್ಲ. ಇವಾಗ ಮತ್ತೆ ಅದು ಬೆಳೆಯೋಕ್ಕೆ ಪ್ರಾರಂಭ ಆಗಿದೆ ನಮ್ಮ ಕಾರ್ಖಾನೆಯಿಂದ. ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಕರ್ನಾಟಕದಲ್ಲಿ ಎಲ್ಲ ರೈತರು ಬೆಳೀತಾ ಇದ್ದಾರೆ ಆಲ್ಮೋಸ್ಟ್ ಆಲ್. ನಾವು ಇವಾಗ ಥ್ರೂಔಟ್ ಇಂಡಿಯಾದಲ್ಲಿ ಎಲ್ಲ ಕಡೆಯಿಂದನೂ ವುಡ್ ತರ್ತಾ ಇದ್ದೀವಿ. ಸೊ ಇದ್ರ ಜೊತೆಗೆ ಮತ್ತೆ ನಾವು ಕಲ್ಟಿವೇಶನ್ ಮಾಡೋದನ್ನ ಜಾಸ್ತಿ ಮಾಡಿದ್ದೀವಿ. ಈಗ ಹೆಚ್ಚು ಕಮ್ಮಿ 7,000 ಎಕರೆನಲ್ಲಿ ಬೆಳೀತಾ ಇದ್ದಾರೆ ನಮ್ಮ ಹತ್ರ ರಿಜಿಸ್ಟರ್ ಆಗಿರೋ ಅಂಥವ್ರು. ಇನ್ನೂ ತುಂಬ ಜನ ಬೆಳೆದಿದ್ದಾರೆ ಆಲ್ರೆಡಿ. ಈಗ ಬಾಗಲಕೋಟೆ, ಕೊಪ್ಪಳ ಅಲ್ಲಿಂದ ತುಂಬಾನೇ ಬರುತ್ತೆ. ಈ ತುಂಬಾನೇ ಬೆಳೆದಿದ್ದಾರೆ ನಾರ್ತ್ ಕರ್ನಾಟಕ ಅಂತೂ. ನೀವು ದಾವಣಗೆರೆಯಿಂದ ಆಚೆ ಹೋದ್ರೆ ಎಲ್ಲ ಒಂದ್ ಊರಲ್ಲಿ ಒಬ್ಬರಾರು ಬೆಳೆದಿರ್ತಾರೆ. ಇದು ನಾವು ಇವಾಗ ಲಾಸ್ಟಿಗೆ ಒಂದು 2 years ಅಲ್ಲಿ ನಾವು ಪ್ಲಾಂಟೇಶನ್ ಮಾಡಿದ್ವಿ. ಮೊದಲು ನೋಡಿ ಆ ಕಡೆ ಟೀಕ್ ಹಾಕಿದ್ವಿ. ಅದು ಈ ತರ ಅದಾದ್ಮೇಲೆ ಟೀಕ್ ಹಾಕೋ ಬದಲು ನಾವು ಇದನ್ನೇ ಯಾಕೆ ಮಾಡಬಾರ್ದು, ನಮ್ಮ ಈ ಹೊಸ ವ್ಯವಸ್ಥಾಪನ ನಿರ್ದೇಶಕರು ಈ ತರ ಪ್ಲಾನ್ ಮಾಡಿದ್ವಿ. ಇಲ್ಲಿ ಹಳೆ ಗಿಡಗಳನ್ನ ನಾವು ನೋಡಕ್ ಸಿಗಲ್ಲ. ಇವಾಗ ಹಳೆ ಗಿಡಗಳಿತ್ತು, ಅದನ್ನೆಲ್ಲ ಹಾರ್ವೆಸ್ಟ್ ಮಾಡಿದ್ವಿ. ಹಾರ್ವೆಸ್ಟ್ ಮಾಡಿ ಅದು ಯಾಕೆಂದ್ರೆ ಇಲ್ಲ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಅದು. ಸೊ ಅದು ಏಜ್ ಒಂದು 20 ವರ್ಷ 15 ವರ್ಷ ಆದ ತಕ್ಷಣ ಅದನ್ನ ಕಟ್ ಮಾಡಿ ನಾವು ಮೈಸೂರಿಗೆ ಕಳಿಸ್ತೀವಿ. ಮೈಸೂರಲ್ಲಿ ಎಣ್ಣೆ ತೆಗಿತೀವಿ. ಎಣ್ಣೆ ತೆಗೆದ್ಮೇಲೆ ಇಲ್ಲಿಗೆ ಬರುತ್ತೆ. ನಾವು ಮತ್ತೆ ಸೋಪ್ ಪ್ರೊಡಕ್ಷನ್ ತಗೋತೀವಿ ಅದನ್ನ. ಗಂಧದ ಮರ ಬೆಳೆಸ್ಬೇಕಂದ್ರೆ ತುಂಬಾ ಖರ್ಚು ವೆಚ್ಚಗಳು ಬರುತ್ತಾ? ಇಲ್ಲ ಮೇಡಮ್, ಏನು ಬರೋದಿಲ್ಲ. ಸರ್ಕಾರಿ ಇದು ಅರಣ್ಯ ಇಲಾಖೆಯಿಂದ 6 ರೂಪಾಯಿಗೆ ಒಂದು ಗಿಡ ಕೊಡ್ತಾರೆ. ಆ ಗಿಡ ತೊಗೊಂಡೋಗಿ ನೆಡೋದಷ್ಟೇ. ನೀವು ಅದಕ್ಕೆ ಓಸ್ಟ್ ಯಾವ್ದಾದ್ರು ಕೊಡ್ತಾರೆ, ಅಲ್ಲೇ ಫಾರೆಸ್ಟಲ್ಲೇ ಕೊಡ್ತಾ ಇರ್ಬೇಕಾರೆ. ಇಲ್ಲ ನಿಮ್ಗೆ ಏನಾದ್ರು ರೆವಿನ್ಯೂ ಬರೋ ಥರ ಬೇಕು ಅಂದರೆ ಬೇರೆ ಏನಾದ್ರು ಬೆಳೆ ಬೆಳಿಬೋದು. ಅಂದರೆ ಇದ್ರ ಮಧ್ಯದಲ್ಲಿ ಫ್ರೂಟ್ಸು ಹಾಕೋಬೋದು. ನೋಡಿ ಇವ್ರು ನಾವು ರೋಸ್ವುಡ್ ಹಾಕಿದ್ದೀವಿ. ರೋಸ್ವುಡ್ ಬದಲು ನೀವು ಬೇರೆ ಏನಾದ್ರು ಹಣ್ಣಿನ ಗಿಡಗಳು ಹಾಕ್ಬೋದು, ಅಥವಾ ಕರಿಬೇವಿನ ಗಿಡ, ಅಥವಾ ಬೇರೆ ಏನು ಬೇಕಾದ್ರೆ ಸೀತಾಫಲ, ಆಮೇಲೆ
ಬೇರೆ ಬಗೆ ಹಣ್ಣಿನ ಗಿಡಗಳು ಎಲ್ಲಾದ್ರೂ ಯಾವ್ದಾದ್ರೂ ಹಾಕ್ಬೋದು. ಹಾಕ್ಬೋದು. ಅಥವಾ ರೇಷ್ಮೆದ್ ಹಾಕಿದ್ರು ನಡೆಯುತ್ತೆ, ಅಥವಾ ಅಕ್ಸೆ ಹಾಕ್ತಾರೆ ಕೆಲವರು. ಈ ಮೇವುಗಳಿಗೆ ಬೇಕು, ಕುರಿ ದನಗಳಿಗೆಲ್ಲ ಮೇವು, ಅದಕ್ಕೆ ಅಕ್ಸೆ ಹಾಕ್ತಾರೆ. ಈ ಥರ ಅದಕ್ಕೊಂದು ಬೇರೆ ಇರಲೇಬೇಕು. ಅದು ಓಸ್ಟ್ ವಿತೌಟ್ ಓಸ್ಟ್ ಅಂದರೆ ಅದು ಬರೋದೇ ಇಲ್ಲ. ಅದು ಇವಾಗ ಚೆನ್ನಾಗಿರುತ್ತೆ, ಆಮೇಲೆ 4-5 ಇಯರ್ಸ್ ಆದ್ಮೇಲೆ ಓಸ್ಟ್ ಇಲ್ಲ ಅಂದ್ರೆ ಅದು ಸತ್ತೇ ಹೋಗ್ಬಿಡ್ತದೆ. ಆ ಥರ ಇದೆ. ಸರಿ, ಹೇಗೆ ಸರ್ ಈ ಬೆಳೆಗಳನ್ನ ಬೆಳಿಬೇಕು ಅಂತ ಹೇಳಿದ್ರೆ ಎಷ್ಟು ಅಂತರದಿಂದ ಎಷ್ಟು ಅಂತರ ಇರಬೇಕು? ಹೇಗೆ ಮಣ್ಣಿನ ವಿಧಗಳು ಹೇಗಿರ್ಬೇಕು? ಯಾವ ಮಣ್ಣಲ್ಲಿ ಗಂಧದ ಮರಗಳು ಅತಿ ಉತ್ಕೃಷ್ಟವಾಗಿ ಬೆಳವಣಿಗೆ ಹೊಂದ್ತವೆ? ಈ ನಮ್ಮ ಮೈಸೂರು ಈ ಸೌತ್ ಬೆಲ್ಟಲ್ಲಿ ಚೆನ್ನಾಗಿ ಬಂದಿದೆ. ಬಟ್ ಇವಾಗ ನೋಡಿದ್ರೆ ನಾರ್ತ್ ಕರ್ನಾಟಕ ಹೋದ್ರೂ ಚೆನ್ನಾಗೇ ಬಂದಿದೆ. ಎಲ್ಲ ಕಡೆನೂ ಕಪ್ಪು ಮಣ್ಣಲ್ಲೂ ಬರ್ತಾ ಇದೆ. ಬಟ್ ಇದೇನಂದರೆ ಸಾಲಿಂದ ಸಾಲಿಗೆ 12 ಅಡಿ, ಗಿಡದಿಂದ ಗಿಡಕ್ಕೆ 10 ಅಡಿ ನಾವು ಹೇಳ್ತಾ ಇದೀವಿ, ಅವ್ರಿಗೆ ಮಾಹಿತಿ ಕೊಡ್ತಾ ಇದ್ವಿ. ಅದನ್ನು ಕೆಲವ್ರು ಏನು ಮಾಡ್ತಾರೆ, 1 ಎಕರೆಗೆ 200 ಗಿಡ ಅಂತ ನಾವು ಹೇಳಿದ್ರೆ, ಕೆಲವೊಂದು ಜನ ಏನು ಮಾಡ್ತಾರೆ ತಿಕ್ಕಾಗಿ 300 ಗಿಡನೇ ಹಾಕ್ತಾರೆ. ಬಟ್ ಯಾಕೆಂದರೆ ಅವ್ರು ಚೆನ್ನಾಗಿ ಓಸ್ಟ್ ಕೊಡ್ತಾರೆ, ಚೆನ್ನಾಗೂ ಬರುತ್ತೆ. ಅದು ತಿಕ್ನೆಸ್ ಆರ್ ಏನು ಪರವಾಗಿಲ್ಲ. ಬಟ್ ಇದೇನಂದರೆ ಶೇಡ್ ಬೀಳಬಾರ್ದು. ಇದಕ್ಕೆ ನೆರಳು ಬಂದರೆ ಹೊಟ್ಟೋಗುತ್ತೆ. ನೋಡಿ ಇವಾಗ ನಮ್ದು ಇದು ಹೋಗಿದೆಯಲ್ಲ ಜಾಸ್ತಿ, ನೆಕ್ಸ್ಟ್ ಇದಕ್ಕಿಂತ ಫಾಸ್ಟ್ ಹೋಗ್ಬೇಕದು. ಹೋಗ್ಲಿಲ್ಲ ಅಂದ್ರೆ ಅದು ಹಂಗೆ ಗ್ರೋತ್ ಕಡಿಮೆ ಆಗುತ್ತೆ. ಗಂಧದ ಮರಕ್ಕೆ ಬೆಳವಣಿಗೆಗೆ ನೆರಳು ಕುಂಠಿತ ಆಗುತ್ತೆ. ಈ ರೀತಿಯಾದಂತ ಮರಗಳ ನಡುವೆ ಬೆಳೆಯೋದಕ್ಕಾಗಲ್ಲ. ಇಲ್ಲ, ಬೆಳೆದ್ರೂ ಫಸ್ಟ್ ಇದನ್ನ ಮೇಲೆ ಕಳಿಸ್ಬಿಡ್ಬೇಕು. ಸೆಕೆಂಡ್ ಲೇಟಾಗಿ ಹಾಕ್ಬೇಕು. ಅದನ್ನ ಲೇಟಾಗಿ ಪ್ಲಾಂಟೇಶನ್ ಮಾಡಬೇಕು. ಅದಕ್ಕಿಂತ ನೆಕ್ಸ್ಟ್ ಸೆಕೆಂಡ್ರಿ ವರ್ಷ ಅಂತ ಕೊಡ್ತೀವಲ್ಲ, ಚಿಕ್ಕದಾಗಿ ಕೊಟ್ಕೊಂಡು ಹೋಗ್ಬೇಕು. ಫಸ್ಟ್ ಇಯರಲ್ಲಿ ನಾವು ತೊಗರಿ ಕೊಡ್ತೀವಿ, ನೆಕ್ಸ್ಟು ಆಮೇಲೆ ಈ ಕರ್ಬೇವು ಈ ಥರದ್ದೆಲ್ಲ ಕೊಡ್ತೀವಿ. ರೆವಿನ್ಯೂ ಡಿಪೆಂಡ್ ಅಪಾನ್ ಅವ್ರಿಗೆ ಏನು ರೆವಿನ್ಯೂ ಬರುತ್ತೆ ಆ ಥರ. ಓಕೆ, ಇಲ್ಲೆಲ್ಲ ಗಂಧದ ಹಣ್ಣೆಲ್ಲ ನೋಡ್ತೀವಲ್ಲ ಸರ್, ಇದು ಏನಾರ ಯೂಸ್ ಆಗುತ್ತಾ? ಯೂಸ್ ಆಗುತ್ತೆ. ಅದು ನೋಡಿ ಎಷ್ಟು ದಪ್ಪ, ಎಷ್ಟು ಚೆನ್ನಾಗಿದೆ. ಅದು ಸ್ಮೆಲ್ ಬರುತ್ತಾ? ಹಾಂ, ಕೆಲವರು ತಿನ್ನೋದು ತಿಂತಾರೆ, ಸ್ಮೆಲ್ ಬರಲ್ಲ ಅದರಲ್ಲಿ. ಓಕೆ, 8 ವರ್ಷ ಆದ್ಮೇಲೆ ಸ್ಮೆಲ್ ನೋಡಕ್ ಸಾಧ್ಯ ನೀವು. ಈ ಗಂಧದ ಹಣ್ಣಿಂದ ಏನ್ ಪರ್ಪಸ್, ಏನಾದ್ರು ಯೂಸ್ ಮಾಡ್ತೀರಿ ಇದ್ರಲ್ಲಿ? ಏನಾದ್ರು ಇದ್ರಲ್ಲಿ ಏನು ಮಾಡಲ್ಲ. ಕೆಲವರು ಇದು ಸೀಡ್ಸ್ ಇದೆಯಲ್ಲ, ಇದು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ತಿನ್ಬೋದಾ ಸರ್ ನಾವು? ನಿಮ್ಗೂ ನಾನು ಚೆನ್ನಾಗಿದ್ಯಾ? ಬೇರೆ ತರ ಟೇಸ್ಟಿ ಆಗಿದೆ. ಹೌದು, ನೋಡಿ ಇದೆಯಲ್ಲ, ಇದನ್ನೆಲ್ಲ ಹಿಂಗೆ ಒಣಗುತ್ತಿದ್ದು ಫಸ್ಟ್. ಈ ಥರ ಆದ್ಮೇಲೆ ಒಣಗಿಸಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ಮೇಲೆ ಏನಾಗುತ್ತೆ, ಪಲ್ಪ್ ಎಲ್ಲ ಇದಾಗುತ್ತಲ್ವಾ. ಆಮೇಲೆ ಒಂದು ಬಕೆಟ್ ನೀರಲ್ಲಿ ಇದನ್ನ ನೆನೆ ಹಾಕ್ಬಿಟ್ಟು ಹಿಂಗೆ ಕೈಯಲ್ಲಿ ಸಕ್ ಮಾಡಿದ್ರೆ ಎಲ್ಲ ಹೊಟ್ಟೋಗುತ್ತೆ. ಕ್ಲಿಯರ್ ಆಗಿ ಬರುತ್ತಿದ್ದು ಯಾವುದು ಸೀಡ್ಸು. ಈ ಸೀಡ್ಸಲ್ಲಿ ಇದನ್ನ ಮಾಡ್ತಾರೆ, ಏನು ಇದ್ರ ಕ್ರೀಮು, ಕೆಲವು ಕ್ರೀಮ್ ಗಿಡನೂ ಬೆಳೆಸ್ತಾರೆ. ಕ್ರೀಮು ಅದಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದಾರೆ ಕೆಲವರೆಲ್ಲ. 1 ಟನ್ 2 ಟನ್ ಎಲ್ಲ. ಅದು 40 ರೂಪಾಯಿ ಇತ್ತು ನಾನು ಕಣಂಗೆ ಫಸ್ಟ್ ನಾವು ತಂದಾಗ ಪರ್ ಕಿಲೋ. ಇವಾಗ ಅದು 500 ರುಪೀಸ್ ಅಂಡ್ ಎಬೌವ್ ಹೋಗಿದೆ. ಅಷ್ಟು ಡಿಮ್ಯಾಂಡ್ ಇದೆ. ಅದರಲ್ಲೂ ಕ್ರೀಮ್ ಎಲ್ಲ ಮಾಡಬಹುದು. ಹಂಗಾರೆ ಗಂಧದ್ದು ಯಾವುದು ವೇಸ್ಟ್ ಆಗಲ್ಲ. ಯಾವುದು ವೇಸ್ಟ್ ಆಗಲ್ಲ. ಈ ಎಲೆಗಳಿಂದ ಏನಾದ್ರು ಉಪಯೋಗ ಆಗುತ್ತೆ ಸರ್? ಅದು ಸದ್ಯಕ್ಕೆ ಇಮಿಡಿಯೇಟ್ ಮಾಡ್ಬೇಕು, ಗೊಬ್ಬರ ಮಾಡ್ಕೋಬಹುದು ಅಷ್ಟೇ. ನಾವು ಕಟ್ ಮಾಡಿದ್ಮೇಲೆ ಒಳ್ಳೆ ಕಂಪೋಸ್ಟ್ ಬರುತ್ತೆ. ಅದು ದನಗಳು ಮೇಕೆ ಅದೆಲ್ಲ ತಿನ್ನುತ್ತೆ ಅದನ್ನ. ಓಕೆ, ಮಣ್ಣು ಹೇಗೆ ಸರ್ ಗಂಧ ಬೆಳಿಬೇಕು? ಮಣ್ಣು ಮೇಡಮ್ ಇವಾಗ ನೋಡಿ ನಮ್ ಈ ತರ ಬೆಲ್ಟ್ ಅಲ್ಲಿ ಇದು ಬರುತ್ತೆ. ಇದು ಆಕ್ಚುಲಿ ಇಲ್ಲಿ ನಮ್ದು ಸ್ವಲ್ಪ ಮರಳು ಮಿಶ್ರಿತ ಮರಳು ಇತ್ತಿದ್ದು. ಸೊ ಇವಾಗ ಏನ್ ಮಾಡಿದ್ವಿ, ಗೊಬ್ಬರ ಎಲ್ಲ ಹಾಕಿ ಸ್ವಲ್ಪ ಕೆಮ್ಮಣ್ಣೆಲ್ಲ ತರಿಸಿ ಚೇಂಜ್ ಮಾಡಿದ್ವಿ. ಬಟ್ ನಮ್ ಸೌತ್ ಕರ್ನಾಟಕದಲ್ಲಿ ಎಲ್ಲ ಚೆನ್ನಾಗಿ ಬರುತ್ತೆ. ಇವಾಗ ಏನಾಗಿದೆ ಅಂದ್ರೆ ಬ್ಲಾಕ್ ಸಾಯಿಲ್ ಇದೆಯಲ್ಲ ಆ ಕಡೆ, ಅವು ಅಲ್ಲೂ ಚೆನ್ನಾಗಿ ಬರ್ತಾ ಇದೆ. ಅದು ಇನ್ನು 2 ಇಯರ್ಸ್ 3 ಇಯರ್ಸ್ ಎಕ್ಸ್ಟ್ರಾ ತಗೊಳುತ್ತೆ ಅಷ್ಟೇ. ಇವಾಗ ನಾವು 15 ಇಯರ್ಸ್ಗೆ ಒಂದು 20 ಕಿಲೋಸ್ ಬರುತ್ತೆ ಆಟೋಡ್ ಅಂದ್ರೆ, ಅಲ್ಲೊಂದು 18 ಇಯರ್ಸ್ ಆ ಥರ. ಓಕೆ, ನೀರಾವರಿ ವ್ಯವಸ್ಥೆ ಎಲ್ಲ ಹೇಗೆ ಸರ್? ನೀರಾವರಿ ನೀರಾವರಿ ಏನು ಜಾಸ್ತಿ ನೀರು ಬೇಕಾಗಲ್ಲ ಮೇಡಮ್ ಇದಕ್ಕೆ. ಸಮ್ಮರಲ್ಲಿ ಮಾತ್ರ 1 or 2 ಡೇಸಲ್ಲಿ ವೀಕ್ಲಿ ಒನ್ಸ್ 1 ಲೀಟರ್ ಆ ಥರ ಕೊಟ್ಟರೆ ಪರವಾಗಿಲ್ಲ. ಯಾಕೆಂದರೆ ನಾವು ವೀಕ್ಲಿ ಆ ಥರ ಫಸ್ಟು ನಾವು ಮಾನ್ಸೂನ್ ಸ್ಟಾರ್ಟ್ ಆದ ತಕ್ಷಣ ಹಾಕ್ತೀವಿ. ಬರಳಿ ಮಣ್ಣಿನಲ್ಲಿ ಪ್ಲಾಂಟೇಶನ್ ಮಾಡಿದ್ರೆ ಸೊ ಆ ಇಯರ್ ಪೂರ್ತಿ ಮಳೆಗಾಲ ಇರುತ್ತೆ. ನೆಕ್ಸ್ಟ್ ಸಮ್ಮರಿಗೆ ನಾವು ಕೊಡಬೇಕಾಗುತ್ತೆ ಸ್ವಲ್ಪ. ಅಂದ್ರೆ ಗಂಧದ ಮರ ಬೆಳವಣಿಗೆ ಮಾಡಬೇಕು ಅಂತ ಹೇಳಿ ಭರಣಿ ಮಳೆ ಆರಂಭವಾದ ಯಾವುದೇ ಹಾಕ್ಬೇಕು ಅಂದ್ರೆ ಭರಣಿ ಮಳೆ ಬಿದ್ದಾಗಲೇ ಹಾಕೋದು. ಮುಂಗಾರಲ್ಲಿ ಪ್ಲಾಂಟೇಶನ್ ಇವಾಗ ಜೂನಲ್ಲಿ ಕೊಡ್ತಾರೆ ಫಾರೆಸ್ಟ್ನವರೆಲ್ಲ. ಇವಾಗ ಅಲ್ಲಿ ಬಂದಿದ್ರಲ್ಲ ರೈತರು, ಅವ್ರು ಅದಕ್ಕೆ ಗಿಡಕ್ಕೆ ಬಂದಿದ್ರು. ಸೊ ಜೂನಲ್ಲಿ ಅವ್ರಿಗೆ ಹೇಳಿ ಕಳಿಸಿದ್ವಿ. ಜೂನಲ್ಲಿ ತೊಗೊಂಡಾದ್ಮೇಲೆ ಹಾಕಿದ್ಮೇಲೆ ನೆಕ್ಸ್ಟ್ ನೀವು ಮೇ ಜೂನ್ವರೆಗೂ ಅದು ಚೆನ್ನಾಗಿ ಬಂದಿರುತ್ತೆ. ಸೊ ಅಷ್ಟರೊಳಗೆ ಬೇರೆಲ್ಲ ಡೆವಲಪ್ ಆಗಿರುತ್ತಲ್ಲ, ಸೊ ಏನು ತೊಂದರೆ ಇಲ್ಲ. ನೆಕ್ಸ್ಟು ಸಮ್ಮರಲ್ಲಿ ಏನಾದ್ರು ಬೇಕು ಅಂದಾಗ ಅವಾಗ ವೀಕ್ಲಿ ಒನ್ಸ್ 1 ಲೀಟರ್ 2 ಲೀಟರ್ಸ್. ಓಕೆ, ಹೇಗೆ ಸರ್ ಇದಕ್ಕೆ ಏನಾದರೂ ರೋಗ ಬರುತ್ತಾ? ಔಷಧೋಪಚಾರ ರೋಗ ಬರುತ್ತೆ, ಸ್ಪೈಕ್ ಬರುತ್ತೆ, ಮತ್ತೆ ಇದಕ್ಕೆ ಸ್ಟೆಮ್ ಬೋರರ್ ಅಂತ ಬರುತ್ತೆ. ಅದು ಆ ಥರ ಇರುತ್ತೆ, 1-2 ಇರುತ್ತೆ. ಬಟ್ ಜಾಸ್ತಿ ಏನು ಬೇರೆ ಗಿಡಗಳಿಗೆಲ್ಲ ಬಂದಂಗೆ ಇರಲ್ಲ. ಮೇಂಟೆನೆನ್ಸ್ ತುಂಬಾ ಕಡಿಮೆ. ತುಂಬಾ ಕಡಿಮೆ, ಏನಿಲ್ಲ. ನೀವು ಅದನ್ನ ಸುಮ್ಮನೆ ಅದ್ರ ಪಾಡಿಗೆ ಅದು ಬಿಟ್ಟರೆ ಸಾಕು. ನೀವು ಕಡಿಯೋದು ಹಾಳು ಮಾಡೋದು ಆ ಥರ ಎಲ್ಲ ಮಾಡಿದ್ರೆ ಮಾಡಬಾರ್ದು. ಓಕೆ, ನೇರವಾಗಿ ಯಾವಾಗ ಗಿಡ ನೆಡ್ತೀವಿ ಅದೇ ರೀತಿಯಾಗಿ ಬಿಡ್ಬೇಕು. ಅದು ರೆಂಬೆ ಕೊಂಬೆ ಸ್ಟ್ರೈಟ್ ಹೋಗ್ಬೇಕು, ಅದು ಹೋಗ್ಬೇಕಂತ ಏನು ಇಲ್ಲ. ನೀವು ಬುಷಿಯಾಗಿ ಗಿಡ ಕೆಳಗಡೆಯಿಂದ ಓಸ್ಟ್ ಕರೆಕ್ಟ್ ಆಗಿ ಬಂದ್ರೆ ಅದು ಸೆಲ್ಫ್ ಪ್ರೂನಿಂಗ್ ಮಾಡ್ಕೊಳುತ್ತೆ. ಈಗ ನೋಡಿ ನಾವು ಇದಕ್ಕೆ ಬುಷಿಯಾಗಿ ಬಂದಿಲ್ಲ, ಅವಾಗ ಏನಾಗುತ್ತೆ ಅಂದ್ರೆ ಇದನ್ನೆಲ್ಲ ಕಟ್ ಮಾಡಬೇಕಾಗುತ್ತೆ, ಅದು ಡೆವಲಪ್ ಆಗುತ್ತೆ. ಸ್ವಲ್ಪ ನೋಡಿ ಅದೇ ಆಗಿದೆ, ಇದೇ ಆಗಿದೆ, ತುಂಬಾ ಡಿಫ್ರೆಂಟ್ ಆಗಿದೆ. ನೀವು ಕೆಳಗೆ ಅದನ್ನ ನಾವು ಫಸ್ಟ್ ಅದ್ರ ಜೊತೆಗೆ ನಾವು ನೆರಳು ಕೊಟ್ರೆ ನೆರಳಿಗೆ ಅದೆಲ್ಲ ಇದಾಗಿ ಹೋಗುತ್ತೆ, ಏನೋ ಒಣಗೋಗುತ್ತೆ. ಅದು ಸೆಲ್ಫ್ ಪ್ರೂನಿಂಗ್ ಮಾಡ್ಕೊಳುತ್ತೆ.
ಇಲ್ಲ ನಾವು ಮ್ಯಾನ್ಯುವಲ್ ಮಾಡ್ಬೇಕು ಈಗ. ನನ್ಗೆ ಇಲ್ಲಿಗೆ ಬಂದಂಗ ಅನ್ಸುತ್ತೆ ನಾನು ಬೆಂಗಳೂರಲ್ಲಿ ಇದ್ದೀನ ಅಥವಾ ಯಾವ್ದಾದ್ರು ಒಂದು ಮಲೆನಾಡಿಗೆ ಹೋಗಿದ್ದೀನ ಅಂತ ಹೇಳಿ. ಸಾಕಷ್ಟು ಜನಕ್ಕೆ ಈ ವಿಷಯಗಳು ಗೊತ್ತೇ ಇಲ್ಲ. ನೀವು ಅದಕ್ಕೆ ನಿಮ್ಮ ಮಲೆನಾಡಲ್ಲಿ ಇದ್ದಿದ್ದು ಗಂಧದ ಮರನ ಈಗ ನಾವು ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ನಿಮ್ಮೂರೆಲ್ಲ ಬೆಳೆದಿದ್ದಲ್ಲ ಇದೆಲ್ಲ. ಫಸ್ಟ್ ಅಲ್ಲಿ ತುಂಬ ಇತ್ತು, ಈಗ ನೋಡಿ ಕಡಿಮೆ ಆಗಿದೆ ಕಳ್ತನ. ಇದು ಮೇಜರ್ ಪ್ರಾಬ್ಲಮ್ ಏನು ಅಂದ್ರೆ ಥೆಫ್ಟ್ ಒಂದೇ. ಈ 10 ವರ್ಷ ಥೆಫ್ಟ್ ಬಗ್ಗೆ ಮಾತಾಡೋಣ ಸರ್. ಎಷ್ಟು ವರ್ಷಕ್ಕೆ ಗಂಧ ಬಂದಿದೆ ಅಂತ ಅಂದಾಜು ರೈತರು ಮಾಡ್ಬೋದು? 15 ವರ್ಷಕ್ಕೆ ನೀವು ತಗೋಬಹುದು. ಯಾಕೆಂದ್ರೆ 8 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಮಾರಾಟ. ಅಲ್ಲ, ಹಾರ್ಟ್ವುಡ್ ಫಾರ್ಮೇಶನ್ 8th ಇಯರ್ಗೆ ಸ್ಟಾರ್ಟ್ ಆಗುತ್ತೆ. ಇವಾಗ 2 years ಆಗಿದೆಯಲ್ವಾ, ಇದು 8th ಇಯರ್ಗೆ ಸ್ಟಾರ್ಟ್ ಆಗುತ್ತೆ ಹಾರ್ಟ್ವುಡ್ ರೂಟಿಂದ. ಸೊ ಅದು ಸ್ಟಾರ್ಟ್ ಆಗಿ ಹಂಗೆ ಬರುತ್ತೆ. ಒಂದು ಮಿನಿಮಮ್ 15 ವರ್ಷಕ್ಕೆ 120 kilos ಬರ್ಬೋದು ಅಂತ ಒಂದು ಅಪ್ರಾಕ್ಸಿಮೇಟು. ಕೆಲವೊಂದು ಜಾಸ್ತಿನೂ ಬರ್ಬೋದು, ಅಥವಾ ಕೆಲವೊಂದು ಡೆವಲಪ್ ಆಗಲ್ಲ, ಗರ್ತ್ ಬರಲ್ಲ ಅಂದ್ರೆ ಕಡಿಮೆನೂ ಆಗುತ್ತೆ. ಸೊ ಅದು ಅಪ್ರಾಕ್ಸಿಮೇಟಾಗಿ ಒಂದು 20 kg ಬರುತ್ತೆ ಅಂದರೆ ರೈತಂಗೆ ಅಷ್ಟು. ಇವಾಗ ಒಂದು 8,000 ರೂಪಾಯಿ ನಾವು ಕೊಡ್ತೀವಿ ಅಂದ್ರೂ ಫಸ್ಟ್ ಕ್ವಾಲಿಟಿ ಬರುತ್ತೆ. ಸೆಕೆಂಡ್ ಕ್ವಾಲಿಟಿ ಆ ಥರ ಕಡಿಮೆ ಆಗಿರುತ್ತೆ ಇನ್ನು. ಸೊ ಲಾಸ್ಟಿಗೆ ಬಾರ್ಕೋ ಎಲ್ಲಾದ್ರೂ ತೊಗೋತೀವಿ ನಾವು. ಅಂದರೆ ಮೇಲ್ಗಡೆ ಈ ಬ್ರ್ಯಾಂಚಸ್ ಎಲ್ಲ ತೊಗೋತಾ ಇಲ್ಲ, ಯಾಕೆಂದರೆ ಸ್ಯಾಪ್ವುಡ್ಡು ನಮಗೆ ತುಂಬ ಜಾಸ್ತಿ ಆಯಿತು. ನಾವು ಹಾರ್ಟ್ವುಡ್ ಮಾತ್ರ ತೊಗೊಂಡು ರೈತರಿಗೆ ಸ್ಯಾಪ್ವುಡ್ಡು ಸಹ ದುಡ್ಡು ಕೊಡ್ತೀವಿ, ಈ ಬಾರ್ಕೋಗೂ ಸಹ ಕೊಡ್ತೀವಿ. ಅದು ಕೊಟ್ಟಾದ್ಮೇಲೆ ಅದು ನಮಗೆ ಯೂಸ್ ಆಗ್ತಾ ಇಲ್ಲ. ಸೊ ನಾವು ಅದನ್ನು ಆ್ಯಕ್ಚುನಲ್ಲಿ ಕೊಡ್ತಾ ಯಾರು ತೊಗೊಳೋರು ಬರ್ತಾ ಇಲ್ಲ ಕರೋನಾ ಆದಮೇಲೆ. ಸೊ ಅದು ಹಾಗೆ ಅಕ್ಯುಮುಲೇಟ್ ಆಗಿ ಅದು ಒಂದು 300 ಟನ್ನು ಅಕ್ಯುಮುಲೇಟ್ ಆಗಿದೆ. ಸೊ ಅದಕ್ಕೋಸ್ಕರ ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಹಾರ್ಟ್ವುಡ್ ಎಲ್ಲಿವರೆಗೂ ಇರುತ್ತೆ ಅಪ್ ಟು ನೋಡಿ ಬ್ರಾಂಚಸ್ ಇದೆಯಲ್ಲ, ಇಲ್ಲಿವರೆಗೂ ಹಾರ್ಟ್ವುಡ್ ಬಂತು ಅಂದರೆ ಅದನ್ನು ಮಾತ್ರ ನಾನು ತೊಗೋತಾ ಇದ್ದೀನಿ. ಇದನ್ನೆಲ್ಲ ಹಾಗೆ ಬಿಡ್ತೀನಿ. ಅವ್ರ ಊರ ದೇವಸ್ಥಾನ ಅದಕ್ಕೆ ಇದಕ್ಕೆ ಯೂಸ್ ಮಾಡ್ಕೊಳ್ಳಿ, ನೀವು ಹೋಮ ಗೀಮಕ್ಕೆಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನೇನು ಅದೊಂದು ಇರೋದು ಒಂದೇ ದಾರಿ. ನೆಕ್ಸ್ಟ್ ಏನಾದ್ರು ಒಂದು ಪ್ರಾಡಕ್ಟ್ ಮಾಡಿದ್ರೆ ಅದು ಯೂಸ್ ಮಾಡ್ಬೋದು. ಪರಿಮಳ ಗಂಧದ ಗಿಡದಲ್ಲಿ ಯಾವಾಗ್ಲಿಂದ ಆರಂಭ ಆಗುತ್ತೆ ಸರ್? ಯಾಕೆಂದ್ರೆ ಇವಾಗ ಅಷ್ಟು ಪರಿಮಳಗಳನ್ನ ನಾವು ನೋಡೋದೇ ಇಲ್ಲ. 8th ಇಯರಿಂದ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಒಂದು 10th ಇಯರ್ ಆದ್ಮೇಲೆ ನಿಮ್ಗೆ ಬರುತ್ತೆ. ಅದು ಕಟ್ ಮಾಡಿದ್ರೆ ಬರುತ್ತೆ, ಅದು ಸುಮ್ಮನೆ ಹಿಂಗಿದ್ರೆ ಬರಲ್ಲ. ಅದು ತುಂಬ ಹಳೆ ಮರ ಆದ್ಮೇಲೆ, ತುಂಬ ಏಜ್ ಟ್ರೀ ಆದರೆ, ಈಗ ಒಂದು 50 ವರ್ಷ 60 ವರ್ಷ ಆ ಥರ ನೋಡಿ, ಈ ಥರ ಕಟ್ ಮಾಡಿದ್ರೆ ಅದರಲ್ಲೂ ಬರುತ್ತವೆ. ನಾವಿಲ್ಲಿ MG ರೋಡಲ್ಲಿ ಕೋಡೇಶ್ ಅವರು, ಕೋಡೆ ಕಂಪನಿ ಇತ್ತಲ್ಲ, ಅವರಲ್ಲಿ ಮರ ಕಟ್ ಮಾಡಿದಾಗ ಸುಮಾರು ಇಷ್ಟಪ್ಪ ಆಯ್ತು ಅಷ್ಟೇ. ಅದು ಲಾಸ್ಟ್ ಬ್ರಾಂಚ್ ಕಟ್ ಮಾಡಿದ್ರು ಹಾರ್ಟ್ವುಡ್ ಇತ್ತು. ಅದು ತುಂಬ ಏಜ್ ಟ್ರೀ ಅದು, ಬಟ್ ಅದು ಗರ್ತ್ ಬಂದಿಲ್ಲ, ಹಾರ್ಟ್ವುಡ್ ಇದೆ ಆ ಥರ. ಅದು ಬಿಟ್ಟಷ್ಟು ಹಾರ್ಟ್ವುಡ್ ಇದೆ. ಅಂದ್ರೆ ತುಂಬಾ ದೀರ್ಘಕಾಲಿಕವಾಗಿ ಮರ ಜಾಸ್ತಿ ವರ್ಷ ಬಂದಷ್ಟು ಅದ್ರ ಕ್ವಾಲಿಟಿ ಜಾಸ್ತಿ ಆಗ್ತಾ ಹೋಗುತ್ತಾ? ಓಕೆ. ಅಂದ್ರೆ ಸರ್ ನೀವು ಎಲ್ಲೆಲ್ಲ ತರ್ತಿರಲ್ಲ, ಸೋಪ್ ತಯಾರಿಕೆಗೆ ಆಗಿರ್ಬೋದು, ಕಾಸ್ಮೆಟಿಕ್ ತಯಾರಿಕೆ ಆಗಿರ್ಬೋದು, ಅಥವಾ ತೈಲಗಳನ್ನ ತಯಾರಿಕೆ ಮಾಡೋದಕ್ಕೆ ಯಾವ ರೀತಿ ಸೆಲೆಕ್ಷನ್ ಮಾಡ್ತೀರಾ ಸರ್ ಮರನ? ಮರ ನೋಡ್ತೀವಿ 15 ವರ್ಷ ಆದ್ಮೇಲೆ ಅದು ಗೊತ್ತಾಗುತ್ತೆ ನಿಮ್ಗೆ. ನೋಡಿ ಇವಾಗ ಇಲ್ಲಿ ಇದೆಯಲ್ಲ, ಇದು ನಿಮಗೆ ನೋಡಿದ ತಕ್ಷಣ ಇಷ್ಟು ವರ್ಷ ಆಗಿದೆ ಅಂತ ಗೊತ್ತಾಗುತ್ತೆ. ಎಷ್ಟೊಂದು ಕಟ್ ಮಾಡೋದೇ ಕೆಲಸ ಅಲ್ವಾ ಇವಾಗ. 95ರಿಂದ ಇದರಲ್ಲೇ ಎಕ್ಸ್ಪೀರಿಯನ್ಸ್. ನೋಡಿದ ತಕ್ಷಣ ನೋಡಿ, ಇವಾಗ ಇದು ಇದೆಯಲ್ಲ, ಇದಿನ್ನೂ ಸ್ಕಿನ್ ಇದೆಯಲ್ಲ ಮೇಲ್ಗಡೆ, ಇದು ಅದು ಇನ್ನೂ ಓಪನ್ ಆಗ್ಬೇಕು. ಅದು ಒಳಗಡೆ ಹಾರ್ಟ್ವುಡ್ ಆದ ತಕ್ಷಣ ಏನಾಗುತ್ತೆ ಅಂದ್ರೆ ಓಪನ್ ಆಗ್ತಾ ಹೋಗುತ್ತೆ. ನನ್ನ ಫೋನಲ್ಲಿ ತೋರಿಸ್ಬೋದ? ಅಂದ್ರೆ ಕಟ್ ಮಾಡಿದಾಗ ಲೇಯರ್ ಕಾಂಡ ತರ ಒಳಗಡೆ ಎಲ್ಲ ಇರುತ್ತೆ. ಆ ಮರ ಹೆಂಗೆ ಅಂದ್ರೆ ಅದು ಬೆಳೀತಾ ನೋಡಿ, ಮೊನ್ನೆ ಬೀದರಲ್ಲಿ ಹೋಗಿದ್ದೆ, ಬೀದರಲ್ಲಿ ತೆಗೆದು ನೋಡಿದ್ 30 ವರ್ಷದ ಮರ ಆ ಥರ ಇದೆ. ಆಮೇಲೆ ಅದು ಏಜ್ನು ಕೇಳ್ತೀವಿ, ಎಷ್ಟಾಗಿದೆ ಏಜು ಅಂತ. ಅಂದ್ರೆ ಸುಳ್ಳು ಹೇಳಕ್ ಆಗಲ್ಲ ನಿಮ್ಗೆ? ಸುಳ್ಳು ಹೇಳಕ್ ಅದನ್ನ ನೋಡಿದ್ರೆ ಗೊತ್ತಾಗುತ್ತಲ್ಲ, ನಮ್ಮ ಕಣ್ ಮುಂದೆನೆ ಇರುತ್ತಲ್ಲ, ಯಾರು ಸುಳ್ಳು ಹೇಳಕ್ ಆಗಲ್ಲ. ಅವ್ರು ಸುಳ್ಳು ಹೇಳಿದ್ರು ಇನ್ ಕೇಸ್ ನಾವು ಕಟ್ ಮಾಡಿದ್ರೆ ಗೊತ್ತಾಗುತ್ತಲ್ಲ. ಕೆಲವು ಸರಿ ಏನಾಗುತ್ತೆ ಅಂದ್ರೆ ಸಮ್ಟೈಮ್ಸ್ ಈಗ ಬೀದರ್ ಇದು ಗುಲ್ಬರ್ಗದಲ್ಲಿ ಒಂದಿಷ್ಟು ದಪ್ಪ ಅಂದರೆ 70 to 80 ಸೆಂಟಿಮೀಟರ್ಸ್ ಇತ್ತು. ಆ ಮರ ಕಟ್ ಮಾಡಿದ್ರೆ ಸ್ವಲ್ಪ ಕೂಡ ಹಾರ್ಟ್ವುಡ್ ಇರಲಿಲ್ಲ, ಜಸ್ಟ್ ಒಂದು ಲೇಯರು ಕೂಡ ಇರಲಿಲ್ಲ. ಅದೊಂದು ಆಶ್ಚರ್ಯ ನಂಗೆ ಆಗಿದ್ದು ಇಷ್ಟು ದಿನಕ್ಕೆ. ಎಲ್ಲೇ ಕಟ್ ಮಾಡಿದ್ರು ಸ್ವಲ್ಪನಾರು ಇರುತ್ತೆ, ಬಟ್ ಒಂದು ಮರದಲ್ಲಿ ಮಾತ್ರ ಇಲ್ಲ. ಕಳ್ಟ್ರು ಅದನ್ನ ಕಟ್ ಮಾಡಿ ಅಲ್ಲೇ ಬಿಟ್ಟು ಹೋಗಿದ್ದು. ಅದೇನು ಇಲ್ವಲ್ಲ, ಯೂಸ್ ಆಗಲ್ಲ. ಅದು ಹಾರ್ಟ್ವುಡ್ ಇದ್ರೆ ಮಾತ್ರ ಅವ್ರು ತೊಗೊಂಡೋಗ್ತಾರೆ, ಅದರ್ವೈಸ್ ಏನು ಯೂಸ್ ಆಗಲ್ಲ ಅವ್ರಿಗೆ. ಓಕೆ. ಈ ರೀತಿಯಾಗಿ ಬಂದಾದ ನಂತರ ಕಟಿಂಗಿಗೆ ಯೂಸ್ ಆಗುತ್ತೆ. ನೀವು ಸೆಲೆಕ್ಷನ್ ಮಾಡ್ತೀವಿ. ಅದಾದ್ಮೇಲೆ ನಾವು ಫಾರೆಸ್ಟಿಗೆ ಬರೀತೀವಿ. ಅದು ನಾವು ರಿಕ್ವೆಷನ್ ಕೊಡ್ತಾರೆ ರೈತರು. ಸೊ ನಮಗೆ ಈ ನಮ್ಮ ತೋಟದಲ್ಲಿ ಈ ಥರ ಈ ಸರ್ವೆ ನಂಬರು ಎಲ್ಲ ಹಾಕಿ ಒಂದು ಲೆಟ್ರ್ ಕೊಡ್ತಾರೆ ನನ್ನ ವ್ಯವಸ್ಥಾಪಕ ನಿರ್ದೇಶಕರಿಗೆ. ಲೆಟ್ರ್ ಕೊಟ್ಮೇಲೆ ಅದನ್ನು ನನಗೆ ಫಾರ್ವರ್ಡ್ ಮಾಡ್ತಾರೆ. ನಾನು ಅದನ್ನು ಹೋಗಿ ನೋಡಿ ಅದ್ರ ಜೊತೆಗೆ ಒಂದು ಲೆಟ್ರ್ ಹಾಕಿ ನಾನು DCF ಅವ್ರಿಗೆ ಕಳಿಸ್ತೀನಿ. ಕನ್ಸರ್ನ್ DCF ಯಾರು ಇರ್ತಾರೆ ಅವ್ರಿಗೆ. ಸೊ ಅವರು ನೋಡಿ ಅವರು ಕನ್ಸರ್ನ್ RFO ಕಳಿಸಿ ಅವರು ನೋಡ್ತಾರೆ ಎಲ್ಲ ಸರಿ ಇದೆಯಾ, ಅದು ಏರಿಯಾದಲ್ಲಿ ಸರ್ವೆ ನಂಬರ್ ಇದೆಯಲ್ಲ ಚೆಕ್ ಮಾಡಿ ನಮಗೆ ಪರ್ಮಿಷನ್ ಕಳಿಸ್ತಾರೆ. ನೀವು ತೊಗೋಬೋದು ಇನ್ನು ಈ ಮರನ ಅಂತ ಹೇಳಿದಾಗ ನಾವು ಹೋಗಿ ಕಟ್ ಮಾಡಿ ಅದಕ್ಕೆ ಲಾಗ್ ಲಿಸ್ಟ್ ಮಾಡಿ ನಂಬರ್ ಹಾಕಿ, ಸೊ ಅದನ್ನು ಫಾರೆಸ್ಟ್ ಅವ್ರಿಗೆ ಕೊಟ್ಟಾಗ ಅದು ಟ್ರಾನ್ಸಿಟ್ ಪರ್ಮಿಟ್ ಕೊಡ್ತಾರೆ ಎಲ್ಲಿಗೆ, ಮೈಸೂರಿಗೆ. ಸೊ ಅದನ್ನು ರೈತರು ಮೊದಲೆಲ್ಲ ನಾವೇ ನಮ್ಮ ಗಾಡೀಲಿ ತೊಗೊಂಡೋಗ್ತಿದ್ವಿ, ಈಗ ರೈತರು ನಾವೇ ತೊಗೊಂಡೋಗ್ತೀವಿ ಅಂತ ಹೇಳ್ತಾರೆ. ಯಾಕೆಂದರೆ ನಮ್ದು ಎಕ್ಸ್ಪೆನ್ಸ್ ಫೀ ಬೀಳುತ್ತೆ. ಒಂದೊಂದು ಮರ 2 ಮರಕ್ಕೂ ನಾವು ಲಾರಿ ಕಳ್ಸೋಕ್ಕಾಗಲ್ಲ. ಸೊ ಅವ್ರ ಕಾರ್ ಇದ್ದರೆ ಅವ್ರದ್ದು ವೆಹಿಕಲ್ ಇದ್ರೆ ತೊಗೊಂಡೋಗ್ತಾರೆ. ಸೊ ಹಾಗಾಗಿ ಅದು ಮೈಸೂರಿಗೆ ಹೋದ್ಮೇಲೆ ಅಲ್ಲಿ 3 months ವೆಯ್ಟ್ ಮಾಡ್ಬೇಕು ನಾವು. ಯಾಕೆಂದರೆ ಅದು ಈಗ ಡ್ರೈ ಆಗಬೇಕು, ಅದು ಮಾಯಿಶ್ಚರ್ ಎಲ್ಲ ಹೋದ್ಮೇಲೆ ಆಫ್ಟರ್ 3 months ಅದನ್ನು ಮತ್ತೆ ಕರಿತೀವಿ ರೈತರನ್ನ.
ನೀವು ಬನ್ನಿ ಇಲ್ಲಿ ಮೈಸೂರಿಗೆ ಅಂತ. ಅವ್ರು ಬಂದಾಗ ಅವ್ರ ಮುಂದೆನೇ ಎಲ್ಲ ಡ್ರೆಸ್ಸಿಂಗ್ ಮಾಡ್ತೀವಿ. ಡ್ರೆಸ್ಸಿಂಗ್ ಅಂದರೆ ಅದು ನಾನು ಆಫೀಸಲ್ಲಿ ತೋರಿಸ್ತೀನಿ, ಬಾರ್ಕು ಇದೆಲ್ಲ ತೆಗಿತೀವಿ ಸಪ್ರೇಟು. ಈ ಬಾರ್ಕೆ ಸಪ್ರೇಟ್ ತೆಗೆದಿರ್ತೀವಿ. ಆಮೇಲೆ ಸ್ಯಾಪ್ವುಡ್ ಸಪ್ರೇಟ್ ಮಾಡ್ತೀವಿ. ಆಮೇಲೆ ಅದರೊಳಗಡೆ ಹಾರ್ಟ್ವುಡ್ ಬರುತ್ತೆ, ಹಾರ್ಟ್ವುಡ್ ಸಪ್ರೇಟ್ ಮಾಡ್ತೀವಿ. ಅದ್ರ ಚಿಪ್ ಎಲ್ಲ ಬರುತ್ತೆ, ಅದನ್ನು ಸಪ್ರೇಟ್ ಮಾಡ್ತಾ ಹೋಗ್ತೀವಿ. ಹಂಗೆ ಮಾಡಿದಾಗ ಅವ್ರ ಮುಂದೆ ಆಮೇಲೆ ACF ಬರ್ತಾರೆ, ಅವ್ರ ಮುಂದೆ ಅದನ್ನೆಲ್ಲ ವೇಯ್ ಮಾಡ್ತೀವಿ. ವೇಯ್ ಮಾಡಿ ಯಾವ್ಯಾವ ಕ್ವಾಲಿಟಿ ಆಫ್ ಫುಡ್ಡು ಎಷ್ಟೆಷ್ಟು kg ಬಂತು ಇಂಟು ನಮ್ದೇನು ರೇಟ್ ಇರುತ್ತೆ ಅದನ್ನ ಹಾಕಿ ಅವ್ರಿಗೆ RTGS ಮಾಡ್ತೀವಿ ಅಮೌಂಟ್ನ. ಇಷ್ಟು ಟೋಟಲ್ ಪ್ರೋಸೆಸ್. ಓಕೆ ಸರ್, ಎಷ್ಟಿದೆ ಸರ್ ಇವಾಗ ಗಂಧದ ರೇಟು? ಇವಾಗ ಅದೇ ಫಸ್ಟ್ ಕ್ವಾಲಿಟಿ ಬಂದ್ಬಿಟ್ಟು 8,333 ರೂಪಾಯಿ ಇದೆ. ಹಾಂ, ಲೀಸ್ಟ್ ಅಂದರೆ ಈ ಬಾರ್ಕ್ ಮೇಲ್ಗಡೆ 14 ರೂಪೀಸ್ ಇದೆ. 14 ರೂಪೀಸಿಂದ ಹಿಡಿದು ಅಪ್ ಟು 8,333 ಇದೆ. ಓಕೆ, ನೀವು ಇಲ್ಲಿಗೆಲ್ಲ ತಗೊಬರ್ತಾ ಇರ್ತೀರಿ ಮತ್ತೆ ರೈತರಿಂದಲೂ ಕೂಡ ಖರೀದಿ ಮಾಡ್ತಾ ಇರ್ತೀರಲ್ಲ. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಗಂಧ ಬೆಳೆದಿರೋ ಜಿಲ್ಲೆ ಯಾವುದು ಇಷ್ಟು ವರ್ಷದಲ್ಲಿ ನೀವು ಐಡೆಂಟಿಫೈ ಮಾಡಿರೋದು? ಇವಾಗ ಬೆಳೆದಿರೋದು ತುಂಬ ಬೆಳೆದಿರೋದು ಅಂದರೆ ಬಾಗಲಕೋಟೆ. ಓ, ಬಾಗಲಕೋಟೆನಾ? ಓಕೆ. ಬಾಗಲಕೋಟೆ ಬಿಳಿಗಿನಲ್ಲಿ ಒಂದು ಬಾದರ್ದಿನ್ನಿ ಅಂತ ಒಂದು ಹಳ್ಳಿ ಇದೆ. ಆ ಹಳ್ಳಿನಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಬೆಳೆದಿದ್ದಾರೆ. ಸೊ ಅದೊಂದು ಖುಷಿ ಅಲ್ಲಿ. ಓಕೆ, ಅಲ್ಲಿಂದ ಬಂದಾದ ನಂತರ ಡೈರೆಕ್ಟ್ ನೀವು ಇಷ್ಟೆಲ್ಲ ಪ್ರೊಸೆಸ್ ಆದ ನಂತರ ಡೈರೆಕ್ಟ್ ತೈಲ ಗಂಧದ ಎಣ್ಣೆ ರೆಡಿ ಅವ್ರಿಗೆ ರೈತರಿಗೆ ನಾವು ಹಣ ಸಂದಾಯ ಮಾಡಿದ ತಕ್ಷಣ ಸೊ ಅದನ್ನೆಲ್ಲ ಡ್ರೆಸ್ಸಿಂಗ್ ಮಾಡ್ತೀವಿ, ಅದನ್ನ ಚಿಪ್ಪಿಂಗ್ ಮಾಡಿ ಆಯಿಲ್ ತೆಗಿತೀವಿ. ಅವ್ರಿಗೆ ಪೇಮೆಂಟ್ ಹೋಗಿ ನಾವು ಕನ್ಫರ್ಮ್ ಆದ ತಕ್ಷಣ ಸೊ ನಾವು ಎಣ್ಣೆ ತೆಗಿತೀವಿ. ಅದನ್ನ ಎಣ್ಣೆ ತೆಗೆದಾದ್ಮೇಲೆ ಇಲ್ಲಿ ನಮ್ಮ ಹೆಡ್ ಆಫೀಸಿಗೆ ಕಳಿಸ್ತಾರೆ. ಓಕೆ, ಇಲ್ಲಿ ಸೋಪ್ ತಯಾರಿಕೆಗೆ ಟೋಟಲ್ ಇವಾಗ ಎಷ್ಟು ಎಕರೆಲಿ ಗಂಧದ ಗಿಡ ಇದೆ ಸರ್? ಇವಾಗ ನನ್ನ ಹತ್ರ ರಿಜಿಸ್ಟರ್ ಮಾಡಿದ್ರೆ ಹೆಚ್ಚು ಕಮ್ಮಿ 7,000 ಇದೆ ಓವರ್ ಆಲ್ ಕರ್ನಾಟಕ. ಇಲ್ಲಿ ನಮ್ಮ ಸ್ಯಾಂಡಲ್ ಫ್ಯಾಕ್ಟ್ರಿಲಿ ನಮ್ಮ ಸ್ಯಾಂಡಲ್ ಫ್ಯಾಕ್ಟ್ರಿ ಇದೆ. ಇದು ಒಂದು 3 acres ಬರ್ತಿತ್ತು. 3 acres ಎಷ್ಟು ಗಿಡಗಳು ಹಾಕಿದ್ದೀರಾ ಸರ್? ಇಲ್ಲಿ 1,000 ಮೇಲಿದೆ. ಓವರ್ ಆಲ್ ಅಲ್ಲೆಲ್ಲ ಹಾಕಿದ್ವಿ, ನಮ್ಮ ಕ್ಯಾಂಪಸ್ ಫುಲ್ ಹಾಕಿದ್ವಿ. ಕ್ಯಾಂಪಸ್ ಅಲ್ಲೆಲ್ಲ ಹಾಕಿದ್ರ? ಕೆಲವೆಲ್ಲ ಹೋಗಿತ್ತು, ಮತ್ತೆ ರೀಪ್ಲಾಂಟ್ ಮಾಡ್ಬೇಕು ಅದನ್ನ. ಓಕೆ, ಎವ್ರಿ ಇಯರ್ ಮಾಡ್ತಾ ಇರ್ತೀವಿ. ಡ್ಯಾಮೇಜ್ ಆಗುತ್ತೆ, ಕೆಲವೆಲ್ಲ ಹೋಗ್ತಾ ಇರುತ್ತೆ, ಅಲ್ಲೆಲ್ಲ ಶೇಡ್ ಬಂದಂಗೆ ಚೇಂಜ್ ಮಾಡ್ತಾ ಇರ್ತೀವಿ. ಓಕೆ, ಇವಾಗ ನೀವು ಹೇಳ್ತಾ ಇದ್ದೀರಾ ರೈತರು ಇವಾಗ ಬೆಳೆಯೋದನ್ನ ಕಡಿಮೆ ಮಾಡಿದ್ರು ಮತ್ತೆ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿ.